ಮಿಸ್ಟರ್ ಪ್ರಸಾದ್, ನಾಳೆ ಫಂಕ್ಷನ್ ಒಬ್ಬ ಸ್ಟಾಫ್ ಮಿಸ್ ಆಗ್ಬಾರ್ದ್ರಿ. ಓಕೆ ಸರ್. ಆಮೇಲೆ ಆಡಿಟೋರಿಯಂ ನ ಇವತ್ತೇ ಡೆಕೋರೇಷನ್ ಮುಗಿಸ್ಬಿಡಿ. ಕೊನೆ ಮೂಮೆಂಟ್ ವರ್ಗು ಡೆಕೋರೇಟ್ ಮಾಡ್ತಾನೆ ಇರ್ಬೇಡಿ. ಡಬಲ್ ಓಕೆ. ನಂಗೆ ಬರ್ಲಾ? ಬಾಯ್ ಸರ್. ನಮಸ್ಕಾರ. ನಮಸ್ಕಾರ ಸರ್. ಹಲೋ ಮೈ ಡಿಯರ್ ಬಾಯ್ಸ್, ಹೌ ಆರ್ ಯು? ನಿಮ್ಮ ಆಶೀರ್ವಾದದಿಂದ ಚೆನ್ನಾಗಿದ್ದೀವಿ ಸರ್. ಸರ್, ನಿಮ್ಮಂತ ಗುರುಗಳು ನಮಗ್ ಸಿಕ್ಕಿದ ನಮ್ಮ ಪುಣ್ಯ ಸರ್. ತಗೊಳ್ಳಿ ಸರ್, ಏನಿದು? ಚೆಕ್. ನಿಮ್ಗೆ ಕೊಡ್ಬೇಕಾದ್ರೆ ಪೂರ್ತಿ ದುಡ್ಡು ಅದರಲ್ಲಿದೆ. ಇಷ್ಟು ಬೇಗ? ವೆರಿ ಗುಡ್, ವೆರಿ ಗುಡ್. ನಮ್ಮ ಬದುಕಿಗೆ ಒಂದು ಹೊಸ ದಾರಿ ತೋರಿಸ್ದವ್ ಸರ್ ನೀವು. ಇದ್ರಲ್ಲಿ ನಂದೇನಪ್ಪ ಇದೆ, ಎಲ್ಲ ಭಗವಂತನ ದಯೆ. ಬಿಸ್ನೆಸ್ ಹೇಗೆ ನಡೀತಾ ಇದೆ? ತುಂಬಾ ಚೆನ್ನಾಗಿ ನಡೀತಾ ಇದೆ ಸರ್. ನ್ಯಾಷನಲ್ ಕಾಲೇಜ್ ಗ್ರೌಂಡ್ ಅಲ್ಲಿ ರೈತ ಸಂಘದ ಮೀಟಿಂಗ್ ನಡೀತಾ ಇದೆ. 150 ಊಟ ಆರ್ಡರ್ ಬಂದಿದೆ ಸರ್. ಗುಡ್, ಹೋಗ್ತಾ ಇದೀವಿ. ವೆರಿ ಗುಡ್. ಈ ಊಟ ಕೊಡೋ ಗಲಾಟಿಲಿ ನಾಳೆ ಫಂಕ್ಷನ್ ಬರೋದು ಮರಿಬೇಡ್ರಪ್ಪ. ಹೈಯೆಸ್ಟ್ ಸ್ಕೋರ್ ಮಾಡಿರೋ ನಿಮ್ಗೆ ಕಾಲೇಜಲ್ಲಿ ಸನ್ಮಾನ ಇಟ್ಕೊಂಡಿದೀವಿ, ಗೊತ್ತು ತಾನೆ? ಸ್ಪೆಷಲ್ ಗೆಸ್ಟ್ ಬೇರೆ ಬರ್ತಾ ಇದಾರೆ, ಮರಿಬೇಡಿ. ಸ್ಪೆಷಲ್ ಗೆಸ್ಟ್ ಸರ್, ಸ್ಪೆಷಲ್ ಗೆಸ್ಟ್ ಯಾರು ಸರ್? ನಾಳೆ ನೀವು ಬರ್ತಿದ್ದೀರಲ್ಲ, ಆಗ ನೋಡುವ್ರಂತೆ. ಬಾಯ್. ಥ್ಯಾಂಕ್ ಯು. ಸ್ಪೆಷಲ್ ಗೆಸ್ಟ್ ಮಗ ಯಾರಿರ್ಬೋದು? ಡಿಯರ್ ಸ್ಟೂಡೆಂಟ್ಸ್ ಅಂಡ್ ಕೊಲೀಗ್ಸ್, ನಿಮಗೆಲ್ಲರಿಗೂ ಸುಸ್ವಾಗತ. ಇಂದಿನ ಸಮಾರಂಭದ ಉದ್ದೇಶ ಏನು ಅಂತ ನಿಮಗೆಲ್ಲರಿಗೂ ಗೊತ್ತೇ ಇದೆ. ರ್ಯಾಂಕ್ ವಿಜೇತರಾದ ಶ್ಯಾಮ್, ಗೋಪಿ, ಕೃಷ್ಣ ಇವರುಗಳಿಗೆ ಸನ್ಮಾನ. ಈ 3 ಜನ ಯುವಕರು ಜೀವನದಲ್ಲಿ ಮನಸ್ಸು ಮಾಡಿದ್ರೆ ಏನನ್ನು ಬೇಕಾದ್ರೂ ಸಾಧಿಸಬಹುದು ಅನ್ನೋದನ್ನ ಸಾಧಿಸಿ ತೋರಿಸಿದ್ದಾರೆ. ಈಗಿನ ಕಾಲದಲ್ಲಿ ತಂದೆ ತಾಯಿಗಳು ಎಷ್ಟೇ ಹಣವನ್ನ ಖರ್ಚು ಮಾಡಿದ್ರು ಮಕ್ಕಳು ಓದೋದು ಬಹಳ ಕಷ್ಟ. ಅಂತದ್ರಲ್ಲಿ ತಂದೆ ತಾಯಿಗಳಿಂದ ಹಣವನ್ನೇ ನಿರೀಕ್ಷಣೆ ಮಾಡದೆ ತಾವೇ ಸ್ವಂತ ಸಂಪಾದನೆ ಮಾಡಿ ವಿದ್ಯಾಭ್ಯಾಸವನ್ನು ಮುಗಿಸಿದ್ದಾರೆ. ಹಾಗೆಯೇ ಸರ್ಕಾರಿ ಕೆಲಸಕ್ಕಾಗಿ ಕಾಯದೆ ತಾವೇ ಸ್ವಂತ ಉದ್ಯೋಗವನ್ನು ಶುರು ಮಾಡಿ ಒಂದು ಉತ್ತಮವಾದ ಜೀವನವನ್ನು ನಡೆಸಬಹುದು ಅನ್ನೋದನ್ನ ಪ್ರೂವ್ ಮಾಡಿ ತೋರಿಸಿದ್ದಾರೆ. ಇವರ ಸೆಲ್ಫ್ ಎಂಪ್ಲಾಯ್ಮೆಂಟ್ ರೀತಿ ನೀತಿ ಎಲ್ಲರಿಗೂ ಮಾದರಿ ಆಗಬೇಕು ಅಂತ ನನ್ನ ಹಾರೈಕೆ. ಈಗ ಪ್ರತಿಭಾವಂತರಿಗೆ ಸನ್ಮಾನ ಮುಖ್ಯ ಅತಿಥಿಗಳಿಂದ. ಅವ್ರು ಯಾರು ಅಂತಂದ್ರೆ ಇಂಥ ಮುತ್ತಿನಂತ ಮಕ್ಕಳನ್ನ ಹೆತ್ತ ತಂದೆ ತಾಯಿಗಳು. ತಾವು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ದಯಮಾಡಿ ಬನ್ನಿ. ಬನ್ನಿ ಬನ್ನಿ. ಸ್ವಲ್ಪ ನಿಲ್ಸಿ ಸರ್. ಸರ್, ನೀವು ನಮ್ಗೆ ಸನ್ಮಾನ ಮಾಡ್ತಾ ಇದ್ದೀರಾ, ನಮಗೆ ಖುಷಿ ಆಗಿದೆ. ಆದ್ರೆ ಅದು ಇವ್ರ ಕೈಯಿಂದನೇ ಅನ್ನೋದಾದ್ರೆ ದಯವಿಟ್ಟು ನಮಗಂತ ಸನ್ಮಾನ ಬೇಡ ಸರ್. ಬೀದಿಗೆ ಹೋಗೋ ಭಿಕ್ಷುಕಿನ ಕೈಲಿ ಸನ್ಮಾನ ಮಾಡ್ತೀವಿ ಸರ್. ಟಾಯ್ಲೆಟ್ ಕ್ಲೀನ್ ಮಾಡೋನ್ ಕೈಲಿ ಸನ್ಮಾನ ಮಾಡ್ತೀವಿ ಸರ್. ನಮಗ್ ಬೇಜಾರಿಲ್ಲ. ಆದ್ರೆ ಇವ್ರ ಕೈಲಿ ಮಾತ್ರ ಸನ್ಮಾನ ಮಾಡ್ಸೋದು ಬೇಡ ಸರ್. ಅಪ್ಪಂದ್ರು ಯಾವ ತರ ಎಲ್ಲ ಇರಬಾರ್ದು ಅಂತ ಇದೆಯೋ ಅದಕ್ಕೆಲ್ಲ ಜೀವಂತ ಉದಾಹರಣೆ ಇವ್ರು ಸರ್. ಈ ಜಗತ್ತಿನಲ್ಲಿ ಒಬ್ಬ ಕೆಟ್ಟ ತಂದೆ ಇದ್ದಾನೆ ಅಂತಂದ್ರೆ ಅದ್ ಇವರೇ ಸರ್. ಯಾವುದೇ ಒಬ್ಬ ತಂದೆ ತನ್ನ ಮಗ ಊಟ ಮಾಡಿದ್ರೆ ಅದಕ್ಕೆ ದುಡ್ಡು ಕೇಳೋದಿಲ್ಲ, ತನ್ನ ಮಗ ಸೊಸೆನ ಬೇರೆ ಬೇರೆ ಮಾಡೋದಿಲ್ಲ. ಆದ್ರೆ ನಮ್ಮ ಅಪ್ಪಂದ್ರು ನಮ್ಮನ್ನ ನಮ್ಮ ಹೆಂಡತಿರಿಂದ ದೂರ ಮಾಡಿದ್ರು. ನೀನು ಉದ್ಧಾರನೆ ಆಗಲ್ಲ ಅಂತ ಪ್ರತಿ ಕ್ಷಣ ಹಂಗಿಸಿದ್ರು. ಕೊನೆಗೆ ಇನ್ನು ಅನ್ನೋ ಕರುಣೆ ಇಲ್ದೆ ಕಿತ್ಕೊಂಡ್ರು ಸರ್. ಕರುಣೆ ಇಲ್ದೆ ಕಿತ್ಕೊಂಡ್ರು. ಕಾಗೆ ಒಂದ್ ತುತ್ ಕಂಡ್ರೆ ತನ್ನ ಬಳಗನೆಲ್ಲ ಕರೆಯುತ್ತೆ, ಕೋಳಿ ಕಾಳ್ ಕಂಡ್ರೆ ತನ್ನ ಮರಿಗಳನ್ನೆಲ್ಲ ಕರೆಯುತ್ತೆ. ಅಷ್ಟೇ ಯಾಕೆ, ಪ್ರಾಣಿಗಳು ತಮ್ಮ ಮರಿಗಳು ಹಸ್ಕೊಂಡಿದ್ರೆ ತಾವು ಹಸ್ಕೊಂಡಿದ್ರು ಪರವಾಗಿಲ್ಲ ಅಂತ ಮೊದ್ಲು ಮರಿಗಳಿಗೆ ಆಹಾರ ತಂದ್ಕೊಡುತ್ತೆ. ಆದ್ರೆ ನಮ್ಮ ತಂದೆ ತಾಯಿಗಳು ನಾವು ತಿನ್ನೋ ಅನ್ನಕ್ಕೆ ಲೆಕ್ಕ ಹಾಕೋರು ಸರ್, ಲೆಕ್ಕ ಹಾಕೋರು. ಸರ್, ನಮಗೆ ನಮ್ಮ ಬದುಕ್ಕೆ ಹೊಸ ಅರ್ಥ ಕೊಟ್ಟವರು ನೀವು ಸರ್. ಹೌದು ಸರ್, ನಾವು ಕಷ್ಟದಲ್ಲಿದ್ದಾಗ ನಮಗ್ ಬಿಸ್ನೆಸ್ ಮಾಡಕ್ಕೆ ದುಡ್ಡು ಕೊಟ್ಟು ಸಹಾಯ ಮಾಡಿ ದೇವ್ರು ಸರ್. ನೀವು ಸನ್ಮಾನ ಮಾಡಿ ಸರ್, ಅದನ್ನ ಒಪ್ಕೊಂತೀವಿ. ಆದ್ರೆ ಇವ್ರ ಕೈಯಿಂದ ಸನ್ಮಾನ ಅಂದ್ರೆ ದಯವಿಟ್ಟು ನಮ್ಮನ್ನು ಕ್ಷಮಿಸಿ ಸರ್. ಇಷ್ಟೊತ್ತು ಇಷ್ಟಿಷ್ಟುದ್ದ ಮಾತನಾಡಿದ್ರಲ್ಲ, ಯಾವತ್ತಾದ್ರೂ ಒಂದು ದಿವಸ ನಿಮ್ಮ ಅಪ್ಪಂದ್ರನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಟ್ಟಿದ್ದೀರಾ?
ಆವಾಗಿನಿಂದ ನಾನ್ ದುಡ್ಡು ಕೊಟ್ಟೆ ಅಂತ ಹೇಳ್ತಾ ಇದ್ದೀರಲ್ಲ 30 ರೂಪಾಯಿ ಕೊಟ್ರೆ ವಾಪಸ್ ಬರುತ್ತೆ ಅನ್ನೋ ನಂಬಿಕೆ ಇಲ್ಲ. ಇನ್ನು 3 ಲಕ್ಷ ರೂಪಾಯಿ ಕೊಟ್ಬಿಟ್ರೆ ಗೋವಿಂದ ಅಂತ ಹೇಳ್ತಾ ಇದ್ದಿದ್ ನಾನು ಅಷ್ಟೊಂದು ದುಡ್ಡು ಹೇಗೆ ಕೊಡ್ಲಿ? ನೋಡಿ, ನಾನ್ ನಿಜ ಹೇಳ್ತೀನಿ, ಆ ದುಡ್ಡು ಕೊಟ್ಟಿದ್ ನಾನಲ್ಲ, ಇವರು ನಿಮ್ಮ ಅಪ್ಪಂದ್ರು. ನೀವು ಕ್ಯಾಂಟೀನ್ ತಗೊಳ್ಳೋದಕ್ಕೆ ದುಡ್ಡುಗೋಸ್ಕರ ಸ್ನೇಹಿತರ ಹತ್ರ, ಸೇಟುಗಳ ಹತ್ರ, ಅವ್ರಿವ್ರ ಹತ್ರ ಭಿಕ್ಷೆ ಬೇಡ್ತಾ ಇದ್ದಿದ್ದನ್ನ ಇವ್ರು ಕಣ್ಣಾರ ಕಂಡು ಈಗ್ಲಾದ್ರೂ ನಮ್ಮ ಮಕ್ಕಳು ಉದ್ಧಾರ ಆಗ್ಬಹುದು ಅಂತ ಒಬ್ಬೊಬ್ರು 1 ಲಕ್ಷ ತಗೊಂಡು ನನ್ನ ಹತ್ರ ಬಂದ್ರು. ಮೇಷ್ಟ್ರೆ, ಇದು ನಮ್ಮ ದುಡ್ಡು ಅಂತ ಅವ್ರ ಕೈ ಕೊಟ್ರೆ ಅಪ್ಪನ ದುಡ್ಡು ಅಂತ ಮಜಾ ಮಾಡ್ಬಿಡ್ತಾರೆ, ನಿಮ್ಮ ದುಡ್ಡು ಅಂತ ಕೊಟ್ರೆ ಕಷ್ಟಪಟ್ಟು ಬೆವರು ಸುರಿಸಿ ದುಡಿತಾರೆ ಅಂತ ಕೇಳ್ಕೊಂಡ್ರು. ಆಗ್ಲೇ ನಾನು ನಿಮ್ಮ ಹತ್ರ ಬಂದು ದುಡ್ಡು ಕೊಟ್ಟಿದ್ದು. ಒಂದು ಮಾತು ಹೇಳ್ತೀನಿ ಕೇಳಿ, ಜಗತ್ತಲ್ಲಿ ಕೆಟ್ಟ ಮಕ್ಕಳು ಇರಬಹುದು, ಆದ್ರೆ ಕೆಟ್ಟ ತಂದೆ ತಾಯಿಗಳು ಮಾತ್ರ ಖಂಡಿತ ಇರೋದಕ್ಕೆ ಸಾಧ್ಯ ಇಲ್ಲ. ಅಲ್ರಯ್ಯ, ನಮ್ಮನ್ನ ಹಂಗಿಸ್ತಾರೆ, ನಮ್ಮನ್ನ ದಂಡಿಸ್ತಾರೆ, ಬೈತಾರೆ ಅಂತ ಹೇಳ್ತಿರಲ್ಲ, ನಿಮ್ಮನ್ನ ಸಾಕಿ ಸಲಹಿ 20 ವರ್ಷ ಬೆಳೆಸಿದಾರಲ್ಲ, ಅವ್ರಿಗೆ ಅಷ್ಟು ಅಧಿಕಾರ ಇಲ್ವಾ? ಸರ್, ಹೋಗ್ಲಿ ಬಿಡಿ. ಏನ್ ಸರ್ ಇದು? ಹೋಗ್ಲಿ ಬಿಡಿ ಅಂತ ಇದ್ದೀರಾ? ನೀವಲ್ದೆ ಯಾವುದೇ ತಂದೆ ತಾಯಿ ಆಗಿದ್ರು ಅವ್ರ ಹಣೆ ಬರ ಅಂತ ಸುಮ್ನೆ ಇದ್ದು ಬಿಡ್ತಾ ಇದ್ರು. ಆದ್ರೆ ನೀವು ಹುಡ್ಕೊಂಬಂದ್ ಲಕ್ಷ ಸಹಾಯ ಮಾಡಿದ್ದೀರಾ. ಇಂಥ ತಂದೆ ತಾಯಿಗಳು ಪಡೆಯೋದಕ್ಕೆ ಪುಣ್ಯ ಮಾಡಿರ್ಬೇಕು ಇವರು. ಸರ್, ದಯವಿಟ್ಟು ನಮ್ಮನ್ನು ಕ್ಷಮಿಸಿ ಸರ್. ಕ್ಷಮಿಸ್ಬಿಡಿ ಸರ್. ನನ್ನನ್ನು ಅಲ್ರಪ್ಪ ಕ್ಷಮೆ ಕೇಳ್ಬೇಕಾಗಿರೋದು, ಈ ಪುಣ್ಯಾತ್ಮರನ್ನ ಕೇಳಿ, ಇಲ್ಲಿ ಕ್ಷಮೆ ಕೇಳಿ. ಕ್ಷಮಿಸ್ಬಿಡಪ್ಪ. ನಮಗ್ ಕ್ಷಮಿಸ್ಬಿಡ್ರಪ್ಪ. ಹೋಗ್ಲಿ ಬಿಡು, ನನಗೇನ್ ಬೇಜಾರಿಲ್ಲ ಕಣೋ, ನನಗೇನ್ ಬೇಜಾರಿಲ್ಲ. ನಿನ್ ಮೇಲೆ ಕೋಪ ಇಲ್ಲ ಕಣೋ, ನನ್ ಮೇಲೆ ಚಾಲೆಂಜ್ ಮಾಡ್ತಿದ್ಯಲ್ಲ, ಅದೇ ಸಂತೋಷ. ಲೈ, ನಿಮ್ಮ ಕಾಲೇಜಲ್ಲಿ ಗೋಲ್ಡ್ ಮೆಡಲ್ ಕೊಟ್ಟಿರ್ಬೋದು, ನಾವು ನಿಮಗೆ ಬೇರೆ ಮೆಡಲೇ ಕೊಡ್ತೀವಿ. ಬೇರೆ ಬಿಡಲ್ಲ, ಅದ್ಯಾವ್ದಪ್ಪ? ನೋಡು, ಅಲ್ಲಿ ನೋಡು. ನೋಟ್ಸು ಬದಲಾಗ್ಬಿಡುತ್ತೆ, ಅವಸರ ಬೇಡ. ಏನ್ರಮ್ಮ ನಗತಾ ನಿಂತು ಬಿಟ್ರಿ? ಅಬ್ಬಾ ಅಬ್ಬಾ ಅಬ್ಬಾ, ಎಲ್ಲ ಸುಖವಾಗಿ ಮುಗೀತು. ಅಪ್ಪ, ಇನ್ನೊಂದು ಕೆಲಸ ಬಾಕಿ ಇದೆ. ಇನ್ನೊಂದು ಕೆಲಸ ಬಾಕಿ ಇದೆಯಾ? ಏನೋದು? ಫಸ್ಟ್ ನೈಟ್.